ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ಮಂಜು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವಾಗ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ. ನಾನ್ ವೆಜ್ ಯಾರೂ ಮಾಡೋದಿಲ್ಲ. ಮಳೆ ಇರೋದ್ರಿಂದ ನನಗೆ ಯಾಕೋ ಇವತ್ತು ಸಬ್ಬಕ್ಕಿ ಸೊಪ್ಪಿನಲ್ಲಿ ಬೋಂಡ ಮಾಡ್ಕೊಬೇಕಂತ ಆಸೆ ಆಗ್ತಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ, ಏನಂತ ಕಷ್ಟ ಏನಿರಲ್ಲ. ಯಾರು ಹೊಸ್ದಾಗಿ ಅಡುಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ, ತುಂಬ ಇಷ್ಟಪಡ್ತಾರೆ, ಅವರು ಈಸಿಯಾಗಿ ಈ ಬೋಂಡನ ಮಾಡ್ಕೊಬೋದು. ಅದು ಹೇಗೆ ಮಾಡೋದು ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಹೀಗೆ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಅಷ್ಟನ್ನು ನೀರಲ್ಲಿ ಒಂದು 2-3 ಸತಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಒಂದು 5-6 ಕಡ್ಡಿ ಇದ್ದರೆ ಸಾಕು. ನಾವು ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಅದರ ಫ್ಲೇವರೇ ಜಾಸ್ತಿ ಇರುತ್ತೆ. ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನಂತರ ಒಂದು 2 ಈರುಳ್ಳಿ ನಾನು ಕಟ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಸಬ್ಬಕ್ಕಿ ಸೊಪ್ಪು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ನಾನು. ನಂತರ ಕೊತ್ತಂಬರಿ ಸೊಪ್ಪು ಸೇಮ್ ಹಾಗೆ ಸಣ್ಣಗೆ ಹಚ್ಚಿಟ್ಕೊಬೇಕು. 2-3 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಜೀರಿಗೆ 1/4 ಟೀ ಸ್ಪೂನ್ ಇಷ್ಟೇ ಬೇಕಾಗಿರೋದು. ಆಮೇಲೆ ಒಂದು ಬೌಲಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಹಚ್ಚಿಟ್ಕೊಂಡಿದ್ದೀವಲ್ಲ ಅದು, ಮತ್ತು ಈರುಳ್ಳಿ ಒಂದು ಅರ್ಧ ಬೌಲ್ ಆಗೋಷ್ಟು. ನಂತರ ಈಗ ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಹಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ನಂತರ ಏನು ಹಚ್ಚಿಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸಹ ಅದಕ್ಕೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ನಂತರ ಜೀರಿಗೆ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಂತರ ಅಚ್ಚ ಖಾರದ ಪುಡಿ, ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ 2-3 ಹಾಕಿದ್ದೀವಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು, ನಂತರ ಇದಕ್ಕೇನೆ ಕಡಲೆ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ. 1 ಬೌಲ್ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫಸ್ಟು ಮೊದಲು ಕೈಯಲ್ಲೇ ಹಾಗೆ ನೀರು ಹಾಕದೇನೆ ಹಾಗೆ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಯಾಕಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಗೆ ಈ ರೀತಿ ಮಿಕ್ಸ್ ಮಾಡಿ ತಗೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ಚೂರು ನೀರನ್ನು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಬೇಕು. ನಾವು ನೀರು ಎಷ್ಟು ಬೇಕೋ ಅಷ್ಟಕ್ಕೆ. ನಾವು ಯಾವ ರೀತಿ ಕಲಿಸ್ಬೇಕಂದ್ರೆ ಗೋಧಿ ಹಿಟ್ಟಿನ ಥರ ಫುಲ್ ಗಟ್ಟಿಯಾಗೂ ಕಲಸಿ ನಾದ್ಕೊಬಾರ್ದು. ನಂತರ ಈಗ ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇಮಿಡಿಯೇಟಾಗೆ ನಮಗೆ ಬೋಂಡ ಬೇಕು ಅನ್ನೋದಿದ್ರೆ ಮಾತ್ರ ಸೋಡಾ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಸೋಡಾನ ಸ್ಕಿಪ್ ಮಾಡ್ಕೋಬೋದು. ನನಗೆ ಅರ್ಜೆಂಟಿಗೆ ಊಟಕ್ಕೆ ನಾವು ನೈಟ ಮಾಡ್ಕೋಬೇಕಂತೇಳಿ ನಾನು ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಇಲ್ಲ ಅಂದ್ರೂ ಬೋಂಡ ಮಾಡ್ಬೋದು. ನಾನು ಅರ್ಜೆಂಟಿಗೆ ಮಾಡಬೇಕಂದ್ರೆ ನಾನು ಮಾಡ್ಕೊಳ್ಳೇಬೇಕಾಗತ್ತೆ. ಜಸ್ಟ್ ನಾನು 10 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದೆ ನೋಡಿ. ಅದಕ್ಕೆ ನಾವು ಕಲಸಿಟ್ಕೋಬೇಕಾಗತ್ತೆ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು ನೋಡಿ. 10 ನಿಮಿಷ ನಾನು ಮುಚ್ಚಿಟ್ಟಿದ್ದೆ, ಈಗ ತೆಗೆದಿದ್ದೀನಿ. ಮತ್ತು ಎಣ್ಣೆನೂ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಈಗ ನೋಡಿ ಒಂದೊಂದೇ ಸ್ವಲ್ಪನೇ ಎತ್ಕೊಂಡು ಕೈಯಲ್ಲಿ ಎಷ್ಟು ದಪ್ಪ ಬೇಕೋ ನಮಗೆ ಅಷ್ಟು ಹಾಕೋಬೋದು. ಜಾಸ್ತಿ ದಪ್ಪ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ, ಒಳಗಡೆ ಎಲ್ಲ ಒಂಥರ ಇರುತ್ತೆ. ಸ್ವಲ್ಪ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡ್ರೆ ಬೋಂಡನೂ ಚೆನ್ನಾಗಿ ಬೇಯುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಕೈಯಲ್ಲೇ ಇಷ್ಟಿಷ್ಟು ಬಿಡ್ತಾ ಹೋಗೋದಷ್ಟೇ. ಯಾರು ಹೊಸದಾಗಿ ಅಡುಗೆ ಕಲಿತಾ ಇದ್ದೀರಾ ಅವರಿಗಂತೂ ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲ್ ಬೋಂಡ ಮಾಡೋದಕ್ಕಿಂತನೂ ಈ ಬೋಂಡ, ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮಾಡಿದಾದ್ಮೇಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಬೋಂಡ ಹಾಕಿ ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು, ಹಾಗೆ ಬಿಟ್ಬಿಡಬೇಕು. ನೀವು ಹೊಸದಾಗಿ ಅಡುಗೆ ಮಾಡೋರು ಏನಾದರೂ ಅದನ್ನು ನಾನು ತಿರುಗಿಸ್ತೀನಿ ಅಂತೇಳಿ ಏನಾದರೂ ಸೌಟಲ್ಲಿ ಆಡಿಸಿದ್ರೆ
ಎಲ್ಲ ಹಂಗೆ ಓಪನ್ ಆಗಿಬಿಡುತ್ತೆ. ಮೇಲ್ಗಡೆ ಹಸಿ ಏನಿರುತ್ತೆ ಅದೆಲ್ಲ ಸೌಟಲ್ಲಿ ಮಿತ್ಕೊಂಡು ಓಪನ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆಮೇಲೆ ಅದೇ ಫ್ರೀಯಾಗಿ ಓಪನ್ ಆಗುತ್ತೆ. ನೋಡಿ ಯಾವ ಥರ ಇದೆ, ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ. ನಾನು 2 ನಿಮಿಷ ಹಾಗೆ ಸೌಟೇನು ಆಡಿಸ್ದಂಗೆ ಹಾಗೆ ಬಿಟ್ಬಿಟ್ಟಿದ್ದೆ. ಈಗ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ, ಏನಂತ ಕಷ್ಟ ಅಂತ ಏನಿಲ್ಲ. ತುಂಬ ರುಚಿಯಾಗಿರುತ್ತೆ. ನಾರ್ಮಲ್ ಬೋಂಡಾಗಿಂತ ಇದು ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾರು ಹೊಸ್ದಾಗೆ ಮಾಡ್ತಾಯಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅಂಥವ್ರಿಗೋಸ್ಕರ ಈ ವಿಡಿಯೋ. ತುಂಬ ಚೆನ್ನಾಗಿ ನೋಡಿ. ಈ ಥರ ಬ್ರೌನ್ ಕಲರ್ ಬರಬೇಕು. ಈ ರೀತಿ ಬ್ರೌನ್ ಕಲರ್ ಬಂತು ಅಂತಂದರೆ ಬೋಂಡ ರೆಡಿ ಆಗಿದೆ ಅಂತೇಳಿ ಅರ್ಥ. ಓಕೆ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಿರೇ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಇದು ರೆಡಿ ಆಗಿದೆ. ಒಂದು ತಟ್ಟೆಗೆ ಟಿಶ್ಯೂ ಪೇಪರನ್ನು ಹಾಕ್ಕೊಂಡ್ರೆ ಏನಂದರೆ ಆಯಿಲೆಲ್ಲ ಅದರಲ್ಲಿ ಟಿಶ್ಯೂಲ್ಲಿ ಎಳ್ಕೊಂಬಿಡುತ್ತೆ ಅಂತ ಹೇಳಿ ಟಿಶ್ಯೂ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ ಈ ಥರ ಬ್ರೌನ್ ಕಲರ್ ಬಂದರೆ ರೆಡಿ ಆಗಿದೆ ಅಂತೇಳಿ ಅರ್ಥ. ಇವಾಗ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ. ಒಂದು ಸತಿಗೆ ನಾನು ಇಷ್ಟು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಆ ಸಬ್ಬಕ್ಕಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ಒಂದು ಓಪನ್ ಮಾಡಿ ನೋಡಿಸ್ತೀನಿ ನೋಡಿ. ಬಿಸಿ ಬಿಸಿ ಇದೆ, ಮೇಲೆ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಜೀರಿಗೆ ಹಾಕಿರೋದ್ರಿಂದ ಜೀರ್ಣನೂ ಚೆನ್ನಾಗಾಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಎಷ್ಟು ಘಮ 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 ಅಂತ ಇರುತ್ತೆ ಮನೆಯೆಲ್ಲ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.